Hello everyone, I am Santosh. Today we are going to discuss the very important topic in artificial intelligence, that is about writing predicate logic for the given facts. ಹಂಗಂದ್ರೆ ಏನು, ನಮ್ಮ ಹತ್ರ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಸಮ್ ಫ್ಯಾಕ್ಟ್ಸ್ ಇರ್ತವೆ, ರಿಯಲ್ ವರ್ಲ್ಡ್ ಫ್ಯಾಕ್ಟ್ಸ್. ಅವುಗಳನ್ನು ಎ ಐನಲ್ಲಿ ಪ್ರೆಡಿಕೇಟ್ ಲಾಜಿಕ್ ಯೂಸ್ ಮಾಡಿಕೊಂಡು ಹೇಗೆ ರಿಪ್ರೆಸೆಂಟ್ ಮಾಡ್ಬೋದು ಅಂತ ನೋಡೋಣ. ಎ ಐಗೆ ಡೈರೆಕ್ಟ್ ಆಗಿ ಇಂಗ್ಲಿಷಲ್ಲಿ ನಾವು ಇನ್ಪುಟ್ ಕೊಡಕ್ಕೆ ಆಗೋದಿಲ್ಲ. ಇಟ್ ಶುಡ್ ಬಿ ರಿಪ್ರೆಸೆಂಟೆಡ್ ಇನ್ ಎ ಸಿಂಬಾಲಿಕ್ ಫಾರ್ಮ್. ಅದನ್ನು ನಾವು ಸಿಂಬಾಲಿಕ್ ಫಾರ್ಮಲ್ಲಿನೇ ರಿಪ್ರೆಸೆಂಟ್ ಮಾಡಬೇಕು. ಹಂಗಂದ್ರೆ ಆಲ್ರೆಡಿ ಯು ಹ್ಯಾವ್ ಲರ್ನ್ ವಾಟ್ ಈಸ್ ಪ್ರೆಡಿಕೇಟ್ ಲಾಜಿಕ್ ಆ್ಯಂಡ್ ವಾಟ್ ಆರ್ ದಿ ಕಾಂಪೋನೆಂಟ್ಸ್ ಅಂತ. ಲೆಟ್ ಅಸ್ ಸಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ರೈಟಿಂಗ್ ದ ಗಿವನ್ ಫ್ಯಾಕ್ಟ್ಸ್ ಇನ್ ಟು ಪ್ರೆಡಿಕೇಟ್ ಲಾಜಿಕ್. ಓಕೆ, ಬೇಸಿಕಲಿ ಆಲ್ರೆಡಿ ಯು ನೋ ಹೌ ಟು ರೈಟ್ ದಿಸ್. ಅಂದರೂ ನಾವು ಸ್ವಲ್ಪ ಕಾಂಪ್ಲೆಕ್ಸ್ ಮಾಡ್ತಾ ಹೋಗೋಣ. ಲೆಟ್ ಅಸ್ ರೈಟ್ ದ ಸಿಂಪಲ್ examples first. For example, one simple statement we have like simple fact, that is fact ಏನಿದೆ ಅಂದರೆ ರವಿ ಈಸ್ ಎ ಸ್ಟೂಡೆಂಟ್. ಇದು ಒಂದು ಸಿಂಪಲ್ ಫ್ಯಾಕ್ಟ್. ಇದನ್ನ ಎ ಐನಲ್ಲಿ ನಾವು ಹೇಗೆ ರಿಪ್ರೆಸೆಂಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಪ್ರೆಡಿಕೇಟ್ ಲಾಜಿಕ್. ನಾಲೆಜ್ ರಿಪ್ರೆಸೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಓಕೆ, ರಿಪ್ರೆಸೆಂಟೇಷನ್ ನಾನು ಇಲ್ಲಿ ಬರೀತೀನಿ. ಇನ್ ಪ್ರೆಡಿಕೇಟ್ ಲಾಜಿಕ್ ಇದನ್ನ ಹೇಗೆ ರಿಪ್ರೆಸೆಂಟ್ ಮಾಡಬೇಕು, ಆಲ್ರೆಡಿ ಯು ನೋ ಹೌ ಟು ರೈಟ್. ಫಸ್ಟ್ ಪ್ರೆಡಿಕೇಟ್ ಬರೀಬೇಕು, ಆಮೇಲೆ ಬ್ರೆಕೆಟ್ ಒಳಗಡೆ ಇಂಡಿವಿಜುವಲ್ ಆಬ್ಜೆಕ್ಟ್ ಯಾವುದು ಅನ್ನೋದನ್ನ ಬರೀಬೇಕು. ಇಲ್ಲಿ ಇಂಡಿವಿಜುವಲ್ ಆಬ್ಜೆಕ್ಟ್ ಯಾವುದು, ರವಿ. ಅಂಡ್ ಪ್ರೆಡಿಕೇಟ್ ಅಂದ್ರೇನು, ಒಂದು ಕ್ಲಾಸ್ ಆಫ್ ಒಂದು ಓವರ್ ಆಲ್ ಕ್ಲಾಸ್ ಅಂತ, ಜನರಲ್ ಕ್ಲಾಸ್ ಅಂತ ನಾವು ಕರಿತೀವಿ, ಅಥವಾ ಪ್ರಾಪರ್ಟಿ ಅಂತ ಕರಿತೀವಿ, ಅಥವಾ ಕ್ವಾಲಿಟಿ ಅಂತ ಕರಿತೀವಿ. ಹಂಗಂದ್ರೆ ನಾನು ಹೆಂಗೆ ಬರಿಬೋದು ಇದನ್ನ, ಇಟ್ ಈಸ್ ಆಫ್ ಸ್ಟೂಡೆಂಟ್ ಕ್ಲಾಸ್. ರವಿ ಬಿಲಾಂಗ್ಸ್ ಟು ಸ್ಟೂಡೆಂಟ್ ಕ್ಲಾಸ್. ಕ್ಲಾಸ್ ಅಂದರೆ ಹೋಲ್ ಸೆಟ್. ಬ್ರೆಕೆಟಲ್ಲಿ ಏನು ಬರಿಬೇಕು ನೀವು, ರವಿ ಅಂತ ಬರಿಬೇಕು. ದಿಸ್ ಈಸ್ ದ ವೇ ಆಫ್ ರೈಟಿಂಗ್ ಪ್ರೆಡಿಕೇಟ್ ಲಾಜಿಕ್. ಹಿಯರ್ ಸ್ಟೂಡೆಂಟ್ ಈಸ್ ಪ್ರೆಡಿಕೇಟ್ ಆ್ಯಂಡ್ ರವಿ ಈಸ್ ಆಬ್ಜೆಕ್ಟ್. ಪ್ರೆಡಿಕೇಟ್ ಅಂದ್ರೇನು, ಇಟ್ ಈಸ್ ಸಮಥಿಂಗ್ ದಟ್ ಎಕ್ಸ್ಪ್ರೆಸಸ್ ಎ ಪ್ರಾಪರ್ಟಿ ಆಫ್ ಎನ್ ಆಬ್ಜೆಕ್ಟ್, ಎಕ್ಸ್ಪ್ರೆಸಸ್ ಎ ರಿಲೇಷನ್ ಬಿಟ್ವೀನ್ ಆಬ್ಜೆಕ್ಟ್ಸ್. ನಾನು ಹೊರಗಡೆ ರವಿ ಅಂತ ಬರೆದು ಒಳಗಡೆ ಸ್ಟೂಡೆಂಟ್ ಅಂತ ಬರೆಯೋಕ್ಕಾಗಲ್ಲ, ಬಿಕಾಸ್ ಸ್ಟೂಡೆಂಟ್ ಅನ್ನೋದು ಒಂದು ಜನರಲ್ ಕ್ಲಾಸ್. ಅದರೊಳಗಡೆ ಇರೋ ಒಂದು ಆಬ್ಜೆಕ್ಟ್ ಯಾವುದು, ರವಿ. ಅದನ್ನು ಈ ಥರನೇ ರಿಪ್ರೆಸೆಂಟ್ ಮಾಡಬೇಕು. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇದೇ ಥರ. ವಿ ಹ್ಯಾವ್ ಸೆಕೆಂಡ್ ಎಕ್ಸಾಂಪಲ್. ಲೈಕ್ ಐ ವಿಲ್ ರೈಟ್ ಫ್ಯಾಕ್ಟ್. ಒಂದು ರಿಯಲ್ ಲೈಫ್ ಫ್ಯಾಕ್ಟನ್ನು ಎ ಐನಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡೋದು. ನಾವು ಇಂಗ್ಲೀಷಲ್ಲಿ ಅದನ್ನ ಫ್ಯಾಕ್ಟ್ಸನ್ನು ತಿಳ್ಕೊತೀವಿ, ಅದನ್ನು ಎ ಐನಲ್ಲಿ ರಿಪ್ರೆಸೆಂಟ್ ಮಾಡಬೇಕಂದ್ರೆ ಲಾಜಿಕ್ಸ್ ಯೂಸ್ ಮಾಡಬೇಕು. ಓಕೆ, ಐ ವಿಲ್ ರೈಟ್ ಲೈಬ್ರರಿ ಈಸ್ ಓಪನ್. ಲೈಬ್ರರಿ ಈಸ್ ಓಪನ್ ಅಂತ ಇದೆ. ಹಂಗಂದ್ರೆ ಹೌ ಟು ರಿಪ್ರೆಸೆಂಟ್ ಇಟ್, ಇನ್ನು ಹೆಂಗೆ ಬರಿಬೋದು, ಪ್ರೆಡಿಕೇಟ್ ಲಾಜಿಕ್ ಹೇಗೆ ಬರಿಬೋದು ಹೇಳ್ರಿ. ವಿಚ್ ಈಸ್ ದ ಆಬ್ಜೆಕ್ಟ್, ಇಲ್ಲಿ ಆಬ್ಜೆಕ್ಟ್ ಯಾವುದು, ಇಂಡಿವಿಜುವಾಲಿಟಿ ಯಾವ್ದು ಬರುತ್ತೆ ಹೇಳ್ರಿ, ಲೈಬ್ರರಿ. ಲೈಬ್ರರಿ ಅನ್ನೋದು ಇಂಡಿವಿಜುವಲ್ ಆಬ್ಜೆಕ್ಟ್ ಅಲ್ಲಿ ಬರುತ್ತೆ. ಅಂಡ್ ಓಪನ್ ಅನ್ನೋದು ವಾಟ್ ಇಟ್ ಈಸ್, ಇಟ್ ಈಸ್ ಪ್ರಾಪರ್ಟಿ. ಲೈಬ್ರರಿ ಓಪನ್ ಆಗಿದೆ, ಅದು ಪ್ರಾಪರ್ಟಿ. ಅದಕ್ಕೆ ನಾವೇನು ಮಾಡಬೇಕು, ಓಪನ್ ಅನ್ನೋದನ್ನು ಹೊರಗಡೆ ಬರಿಬೇಕು, ಬ್ರೆಕೆಟ್ ಒಳಗಡೆ ಲೈಬ್ರರಿ ಅಂತ ಬರಿಬೇಕು. ಇದು ಬರ್ತಾ ಬರ್ತಾ ವೆನ್ ಯು ಹೌ ಮಚ್ ಯು ಪ್ರಾಕ್ಟೀಸ್ ದಟ್ ವಿಲ್ ಕಮ್. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ another example we have like Ravi reads book. ಇಷ್ಟೊತ್ತವರೆಗೂ ನಾ ಸಿಂಗಲ್ ಆಬ್ಜೆಕ್ಟ್ ಡೇಟಾನ ಬರೆದಿದ್ದೆ. ಈಗ ಬೈನರಿ ರೂಲನ್ನು ಅಪ್ಲೈ ಮಾಡೋಣ. ಓಕೆ, ಬೈನರಿ ಮೀನ್ಸ್ ವಿ ಹ್ಯಾವ್ ಟು ಸೆಟ್ ಆಫ್ ಆಬ್ಜೆಕ್ಟ್ಸ್. ಹಂಗಂದ್ರೆ ನಾನು ಹೆಂಗೆ ಬರೀತೀನಿ ನೋಡ್ರಿ, ರವಿ ರೀಡ್ಸ್ ಬುಕ್ ಅನ್ನೋದು ಒಂದು ರಿಯಲ್ ವರ್ಲ್ಡ್ ಫ್ಯಾಕ್ಟ್. ರವಿ ರೀಡ್ಸ್ ಬುಕ್.
ಇದನ್ನ ಪ್ರೆಡಿಕೇಟ್ ಆಗಿ ಹೇಗೆ ರಿಪ್ರೆಸೆಂಟ್ ಮಾಡ್ತೀರಿ? ರಿಪ್ರೆಸೆಂಟೇಷನ್ ಈಸ್ Ravi reads book. How to write this? Observe carefully what they are going to do. Predicate ಏನಿಲ್ಲಿ? Property, quality or class. ಹಂಗಂದ್ರೆ ಏನು ಬರುತ್ತೆ? ವಾಟ್ ದೇ ಆರ್ ಡೂಯಿಂಗ್, ದಟ್ ಈಸ್ ವಾಟ್ ಪ್ರಾಪರ್ಟಿ. ಅದೇ ಎಲ್ಲಿ ಬರಿಬೇಕು? ಹೊರಗಡೆ ಬರಿಬೇಕು. ರೀಡ್ಸ್ ಆ್ಯಂಡ್ ಬ್ರಾಕೆಟ್ ಒಳಗಡೆ ದ ಒನ್ ಹೂ ಈಸ್ ಡೂಯಿಂಗ್ ದ ಆ್ಯಕ್ಷನ್, ಅದನ್ನು ಫಸ್ಟ್ ಬರಿಬೇಕು. ಯಾರು ಆ್ಯಕ್ಷನ್ ಮಾಡ್ತಾ ಇದ್ದಾರೆ, ಏನು ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋದು ಹೊರಗಡೆ ಬರೆದ್ರಿ. ಯಾರು ಆ್ಯಕ್ಷನ್ ಮಾಡ್ತಾರೆ ಇದ್ದಾರೆ ಅನ್ನೋದನ್ನು ಒಳಗಡೆ ಬರಿಬೇಕು. ಈ ಥರ ರವಿ. ದೆನ್ ದ ಒನ್ ಹೂ ಈಸ್ ರಿಸೀವಿಂಗ್ ದ ಆ್ಯಕ್ಷನ್, ಅದ್ಯಾವುದು? ಬುಕ್. ಈ ಥರ ನಾವು ಏನು ಮಾಡ್ತೀವಿ? ಪ್ರೆಡಿಕೇಟನ್ನು ಬರಿತೀವಿ. ಇದರ ಅರ್ಥ ಏನು? ರವಿ ರೀಡ್ಸ್ ಬುಕ್. ಸೋರ್ಸ್ ಯಾವುದು? ರವಿ. ವಾಟ್ ಹಿ ಈಸ್ ಡೂಯಿಂಗ್? ರೀಡಿಂಗ್ ದ ಬುಕ್. ಯು ಶುಡ್ ರೈಟ್ ಇಟ್ ಅಟ್ ದಿ ಸೆಕೆಂಡ್ ಏರಿಯಾ ಇನ್ ದಟ್ ಬ್ರಾಕೆಟ್. Got it? Second argument. First argument is subject. Subject ಅಂದ್ರೆ ಏನು? The one doing the action. Object. Second argument ಯಾವುದು? Object. ಅಂದ್ರೆ ಏನು? The one receiving the action. Got it? ಅರ್ಥ ಆಯ್ತಲ್ಲ? Next. We'll move on with some ಕಾಂಪ್ಲೆಕ್ಸಿಟಿ. ಸ್ವಲ್ಪ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಮಾಡ್ತಾ ಹೋಗೋಣ. ಓಕೆ, ನಾನು ಇನ್ನೊಂದು ಬರಿತೀನಿ ಇದೇ ಥರ. ಫ್ಯಾಕ್ಟ್: book is placed in library. Book is placed in library. How to write this? How to represent? What actually is happening? Property, quality, class. ಅದನ್ನ ಎಲ್ಲಿ ಬರಿತೀವಿ ನಾವು? ಹೊರಗಡೆ ಬರಿತೀವಿ. ಬುಕ್ ಎಲ್ಲಿದೆ? ಇದು ಲೈಬ್ರರಿಯಲ್ಲಿದೆ. ಬುಕ್ ಅನ್ನೋದು ಸಬ್ಜೆಕ್ಟ್, ಅದು ಎಲ್ಲಿದೆ ಅನ್ನೋದು ಆಬ್ಜೆಕ್ಟ್. ಅಂದರೆ ಪ್ಲೇಸ್ಡ್ ಇನ್ ಅನ್ನೋದನ್ನು ನೀವೇನು ಮಾಡಬೇಕು? ಹೊರಗಡೆ ಬರಿಬೇಕು. ಆ್ಯಂಡ್ ಬುಕ್ಕನ್ನು ಇಲ್ಲಿ ಬರಿಬೇಕು. ದೆನ್ ಲೈಬ್ರರಿ ಅಂತ ಬರಿಬೇಕು. ದಿಸ್ ಈಸ್ ದ ವೇ ಆಫ್ ರೈಟಿಂಗ್ ದ ಪ್ರೆಡಿಕೇಟ್ ಲಾಜಿಕ್. ಅರ್ಥ ಆಗ್ತಾ ಇದೆಯಲ್ಲ? ನೆಕ್ಸ್ಟ್ ಇನ್ನು ಸ್ವಲ್ಪ ಕಾಂಪ್ಲೆಕ್ಸಿಟಿ ಈಗ ನಾವು ಇಂಪ್ರೂವ್ ಮಾಡೋಣ. ಎರಡನ್ನು ಕಂಬೈನ್ ಮಾಡೋಣ ಈಗ. ಓಕೆ, ಫಾರ್ ಎಕ್ಸಾಂಪಲ್, ದ ಫ್ಯಾಕ್ಟ್ ಈಸ್ Ravi is a student. Ravi is a student and library is open. Library is open. ಇದನ್ನ ಏನಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡಬಹುದು? ವಿತ್ ಪ್ರೆಡಿಕೇಟ್ ಲಾಜಿಕ್. ಅಂಡ್ ವಿ ಹ್ಯಾವ್ ಕನೆಕ್ಟಿವ್ ಹಿಯರ್. ಇಲ್ಲಿ ಯಾವ ಕನೆಕ್ಟಿವ್ ಯೂಸ್ ಮಾಡಿದ್ದಾರೆ? ಆ್ಯಂಡ್ ಅನ್ನೋದನ್ನ ಯೂಸ್ ಮಾಡಿದ್ದಾರೆ. ಹಂಗಂದ್ರೆ ಹೆಂಗೆ ಬರಿಬೇಕು ಹೇಳ್ರಿ? ರವಿ ಈಸ್ ಎ ಸ್ಟೂಡೆಂಟ್ ಹೆಂಗೆ ಬರಿತೀರಿ? ಸ್ಟೂಡೆಂಟ್ ಆಫ್ ರವಿ ಅಂತ ಬರಿತೀರಿ. ದಟ್ ಈಸ್ ಕರೆಕ್ಟ್. ಆ್ಯಂಡ್ ದೇರ್ ಈಸ್ ಆ್ಯಂಡ್ ಲಾಜಿಕಲ್ ಕನೆಕ್ಟಿವಿಟಿ. ಅದಕ್ಕೆ ಏನು ಮಾಡಬೇಕು? ಸಿಂಬಾಲ್ ಇಸ್ ಆ್ಯಂಡ್. ಇದನ್ನು ಯೂಸ್ ಮಾಡ್ರಿ. ದೆನ್ ಓಪನ್, ಲೈಬ್ರರಿ ಈಸ್ ಓಪನ್. This is the way we are going to combine the statements. Facts combine ಮಾಡಕ್ಕೆ ಯೂಸ್ ಮಾಡ್ತಾರೆ. And means this operator you are going to use. Got it? ಅರ್ಥ ಆಯ್ತಲ್ಲ? Next. Fact: if Ravi is a student, then Ravi reads book. ಈ ಥರ ನಾನು ಬರಿತಾ ಇದ್ದೀನಿ ನೋಡ್ರಿ. If Ravi is a student, Ravi is a student, then Ravi reads book. Ravi reads book. How to write this? How to represent this? Observe ಮಾಡ್ರಿ. ಇಫ್ ದೆನ್ ಅಂತ ಇದೆ. ಇಲ್ಲಿ ಏನು ಯೂಸ್ ಮಾಡ್ಬೇಕು ನೀವು? ಇಂಪ್ಲಿಕೇಶನ್ ಸಿಂಬಾಲ್.
ಇಂಪ್ಲಿಕೇಶನ್ ಸಿಂಬಾಲ್ ಯೂಸ್ ಮಾಡಬೇಕು. ಇಂಪ್ಲಿಕೇಶನ್ ಸಿಂಬಾಲ್ ಅಂದ್ರೆ ಯಾವುದು? ಎರೋ ಮಾರ್ಕ್ ಸಿಂಬಾಲ್ ಯೂಸ್ ಮಾಡಬೇಕು. ಅಂದ್ರೆ ಹೆಂಗ್ ಬರೀತಾರೆ ನೋಡ್ರಿ, ಸ್ಟೂಡೆಂಟ್ ರವಿ, ಇಫ್ ರವಿ ಈಸ್ ಎ ಸ್ಟೂಡೆಂಟ್ ದೆನ್ ಇಫ್ ದೆನ್ ಏನ್ ಯೂಸ್ ಮಾಡ್ತೀರಿ? ಇಂಪ್ಲಿಕೇಶನ್. ದೆನ್ ರವಿ ರೀಡ್ಸ್ ಬುಕ್, ಹಂಗಂದ್ರೆ ಹೆಂಗ್ ಬರೀತೀರಿ? ರೀಡ್ಸ್ ರವಿ book. Is it correct? Yes. This is the way you are going to write it. Got it? ಅರ್ಥ ಆಯ್ತಲ್ಲ? Next, some other facts ನಾವು ತಗೊಳ್ಳೋಣ ಈಗ. Fact is, all students are intelligent. All students are intelligent ಅನ್ನೋದೊಂದು ಫ್ಯಾಕ್ಟ್ ಇದೆ. ಇದನ್ನ ಹೇಗೆ ರಿಪ್ರೆಸೆಂಟ್ ಮಾಡಬೇಕು ಅಂತ ನೋಡೋಣ. ಹೌ ಟು ರಿಪ್ರೆಸೆಂಟ್ ದಿಸ್? ಆಲ್ ಸ್ಟೂಡೆಂಟ್ ಅಂತ ಹೇಳಕ್ಕೆ ವಿ ಹ್ಯಾವ್ ಕ್ವಾಂಟಿಫೈಯರ್ಸ್. ಎಲ್ಲಿ ಪ್ರೆಡಿಕೇಟ್ ಲಾಜಿಕಲ್ಲಿ ನೀವು ಕ್ವಾಂಟಿಫೈಯರ್ಸ್ ಯೂಸ್ ಮಾಡ್ಬೋದು. ಯಾವ ಸ್ಟೂಡೆಂಟ್ ಅಂತ ಗೊತ್ತಿಲ್ಲ, ಅದಕ್ಕೆ ವೇರಿಯೇಬಲ್ ಯೂಸ್ ಮಾಡ್ಬೋದು. ಅದನ್ನ ಹೆಂಗ್ ಬರೀತೀರಿ? ಫಾರ್ ಆಲ್ ಎಕ್ಸ್, ಬಿಕಾಸ್ ಯು ಆರ್ ಕನ್ಸಿಡರಿಂಗ್ all students. For all x, if he is a student then he is intelligent ಅಂದಂಗೆ ಆಯ್ತಲ್ಲ ಇದು. ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಅಂದ್ರೆ ಅದರ ಅರ್ಥ ಏನು? ಯಾರು ಸ್ಟೂಡೆಂಟ್ಸ್ ಅದಾರೋ ಅವರೆಲ್ಲ ಇಂಟೆಲಿಜೆಂಟ್ ಅಂದಂಗೆನೆ ಆಯ್ತಲ್ಲ, ಬಿಕಾಸ್ ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್. ಹಂಗಂದ್ರೆ ಹೆಂಗ್ ಬರಿಬೋದು ನೋಡ್ರಿ? ಫಾರ್ ಆಲ್ ಎಕ್ಸ್, ಇಫ್ ಎಕ್ಸ್ ಈಸ್ ಎ ಸ್ಟೂಡೆಂಟ್ ದೆನ್ ಡೆಫಿನೆಟ್ಲಿ ಎಕ್ಸ್ ಈಸ್ ಇಂಟೆಲಿಜೆಂಟ್. ಅದಕ್ಕೆ ಈ ತರ ಬರೀತಾರೆ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಫಾರ್ ಆಲ್ ಅಂತ ಹೇಳಕ್ಕೆ ವಿ ಹ್ಯಾವ್ ಫಾರ್ ಆಲ್ ಫಂಕ್ಷನ್. ಫಾರ್ ಆಲ್ ಸಾರಿ, ನಾಟ್ ಎ ಫಂಕ್ಷನ್, ಇಟ್ ಈಸ್ ಎ ಕ್ವಾಂಟಿಫೈಯರ್. ಎಕ್ಸ್ ಅಂತ ಯಾಕೆ ಬರ್ದೀವಿ? ವಿ ಡೋಂಟ್ ನೋ ಹೂ ಆರ್ ದೇರ್, ದಟ್ಸ್ ವೈ ವಿ ಹ್ಯಾವ್ ಟೇಕನ್ ಫಾರ್ ಜನರಲೈಸೇಷನ್ ಒಂದು ವೇರಿಯೇಬಲ್ ತಗೊಂಡಿದ್ವಿ. ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಅಂದ್ರೆ ಅರ್ಥ ಏನು? ಸ್ಟೂಡೆಂಟ್ ಇದ್ರೆ ಇಂಟೆಲಿಜೆಂಟ್ ಇದ್ದೇ ಇರ್ತಾರೆ ಅಂದಂಗೆ. ಅಂದ್ರೆ ಏನು? ಇಫ್ ಎಕ್ಸ್ ಇಸ್ ಎ ಸ್ಟೂಡೆಂಟ್ ದೆನ್ ಡೆಫಿನೆಟ್ಲಿ ಈಸ್ ಇಂಟೆಲಿಜೆಂಟ್, ಹಿ ಆರ್ ಶಿ ಈಸ್ ಇಂಟೆಲಿಜೆಂಟ್ ಅಂತ ಹೇಳ್ಬೋದು. ಗಾಟ್ ಇಟ್? ದೆನ್ ಅದರ್ ಫ್ಯಾಕ್ಟ್ಸ್ ವಿಲ್ ಟೇಕ್. ದೇರ್ ಎಕ್ಸಿಸ್ಟ್ ಎ ಸ್ಟೂಡೆಂಟ್ ಹೂ ರೀಡ್ಸ್ ಬುಕ್. ದೇರ್ ಎಕ್ಸಿಸ್ಟ್ a student who reads book. Who reads book. ಇದನ್ನ ಹೆಂಗ್ ರಿಪ್ರೆಸೆಂಟ್ ಮಾಡ್ತೀರಿ? ರಿಪ್ರೆಸೆಂಟೇಷನ್ ಈಸ್ representation. There exists a student who reads book. ಸ್ಟೂಡೆಂಟ್ ಇದ್ದವರೆಲ್ಲ ಬುಕ್ ಓದ್ತಾರಂತ ಹೇಳಕತ್ತಿಲ್ಲ ಇಲ್ಲಿ. ಅಂದ್ರೆ ದೆನ್, ಇಫ್ ದೆನ್ ಅಂತೂ ವರ್ಕ್ ಆಗುದಿಲ್ಲ. ಸ್ಟೂಡೆಂಟ್ ಇಫ್ ಸಾರಿ ದೇರ್ ಎಕ್ಸಿಸ್ಟ್ ಅನ್ನಕ್ಕೆ ವಾಟ್ ವಿ ಹ್ಯಾವ್, ಅಲ್ಲಿ ಒಂದು ನಾವು ಕ್ವಾಂಟಿಫೈಯರ್ ಯೂಸ್ ಮಾಡ್ಬೋದು. ಅದಕ್ಕೇನಂತಾರೆ? ಎಕ್ಸಿಸ್ಟೆನ್ಸಿಯಲ್ ಕ್ವಾಂಟಿಫೈಯರ್. ಅದನ್ನ ಹೆಂಗ್ ಬರಿಬೋದು? ದೇರ್ ಎಕ್ಸಿಸ್ಟ್ ಎ ಸ್ಟೂಡೆಂಟ್ ಹೂ, ಐ ಡೋಂಟ್ ನೋ ಹೂ ಇಟ್ ಈಸ್, ದೇರ್ ಎಕ್ಸಿಸ್ಟ್ ಎ ಸ್ಟೂಡೆಂಟ್. ಅದನ್ನ ಹೆಂಗ್ ಬರೀತಾರೆ? ದೇರ್ ಎಕ್ಸಿಸ್ಟ್ ಎಕ್ಸ್. ಆ್ಯಂಡ್ ಹೂ ರೀಡ್ಸ್ ಬುಕ್, ಒಬ್ಬ ಸ್ಟೂಡೆಂಟ್, ಒಬ್ಬರಾದ್ರೂ ಸ್ಟೂಡೆಂಟ್ ಅದಾರೆ, ಅವರು ಬುಕ್ಕನ್ನು ರೀಡ್ ಮಾಡ್ತಾರೆ. ಅದನ್ನ ಹೆಂಗ್ ಬರಿಬೇಕು? ಸ್ಟೂಡೆಂಟ್ ಆಫ್ ಎಕ್ಸ್. ಮತ್ತು ಅವರು ಬುಕ್ನು ಓದ್ತಾ ಇರ್ತಾರೆ. ಮತ್ತು ಅನ್ನಕ್ಕೆ ವಿ ಹ್ಯಾವ್ ದಿಸ್ ಸಿಂಬಲ್ ರೀಡ್ಸ್ ಬುಕ್. ಹೂ ರೀಡ್ಸ್ ಬುಕ್? ಎಕ್ಸ್ ರೀಡ್ಸ್ ಬುಕ್. ಅದನ್ನ ಯಾವ ತರ ಬರೀತಾರೆ? ಈ ತರ ಬರೀತಾರೆ. ಗಾಟ್ ಇಟ್? ಅರ್ಥ ಆಯ್ತಾ? This is the way we are going to use the quantifiers for all and there exist. ಹಂಗಂದ್ರೆ ಲೆಟ್ ಮೀ ನೋ. ಬೇರೆ ಮತ್ತೆ ಇನ್ನೊಂದು ಎಕ್ಸಾಂಪಲ್ ವಿಲ್ ಯು ಟ್ರೈ? ಫಾರ್ ಎಕ್ಸಾಂಪಲ್, ಆಲ್ ಮೆನ್ ಆರ್ ಮಾರ್ಟಲ್ ಅಂತ ನನಗೆ ಹೇಳಬೇಕಾಗಿದೆ. ದಿಸ್ ಇಸ್ ದ ಕಾಮನ್ ವರ್ಡ್ ವಿ ಆರ್ ಗೋಯಿಂಗ್ ಟು ಹಿಯರ್. ಅದಕ್ಕೆ ನಾನು ಅದು ಹೇಳ್ತಾ ಇದ್ದೀನಿ. ಯು ಕ್ಯಾನ್ ಟ್ರೈ. ಆಲ್ ಮೆನ್ ಆರ್ ಮಾರ್ಟಲ್ ಅಥವಾ ಆಲ್ ಮೆನ್ ಆರ್ ಇಂಟೆಲಿಜೆಂಟ್ ಹಿಂಗಿದೆ ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ತೀರಿ?
ಇಫ್ ಮೆನ್ ಇದ್ರೆ ಡೆಫಿನೆಟ್ಲಿ ಇಂಟೆಲಿಜೆಂಟ್ ಅಂತ ಅರ್ಥ. ಈ ತರ ನಾವು ಹೇಳ್ಬೋದು. ಅಂಡ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ಇಟ್? ಆರ್ ಇನ್ನೊಂದು ಎಕ್ಸಾಂಪಲ್ ತಗೋಣ, ಸಿಂಪಲ್ ಒನ್. ಫ್ಯಾಕ್ಟ್ ಈಸ್ ಮಾರ್ಕಸ್ ವಾಸ್ ಎ ಮ್ಯಾನ್. ಮಾರ್ಕಸ್ ವಾಸ್ ಎ ಮ್ಯಾನ್ ಅಂತ ಇದೆ. ಇದು ಸಿಂಪಲ್ ಫ್ಯಾಕ್ಟ್. ಅಂಡ್ ಯು ನೋ ಹೌ ಇಟ್ ವರ್ಕ್ಸ್. ಹೌ ಟು ರೈಟ್ ದಿಸ್? ಮಾರ್ಕಸ್ ವಾಸ್ ಎ ಮ್ಯಾನ್ ಹೆಂಗ್ ಬರಿಬೋದು? ಇಲ್ಲಿ ನಾನು ಆನ್ಸರ್ ಬರಿತೀನಿ. ಕ್ಲಾಸ್ ಆಫ್ ಪೀಪಲ್ ಯಾವ್ದು ಬರುತ್ತೆ ಇಲ್ಲಿ? ಮ್ಯಾನ್ ಅನ್ನೋದು ಜನರಲ್ ಕ್ಲಾಸ್. ಅದರೊಳಗಡೆ ಏನ್ ಬರಿಬೇಕು? ಮಾರ್ಕಸ್. ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ರೈಟ್ ಇಟ್. ಅಥವಾ ನಾನು ಆಗಲೇ ಹೇಳಿದ್ನಲ್ಲ, ಅದ್ಯಾವುದು? ಆಲ್ ಮೆನ್ ಆರ್ ಮಾರ್ಟಲ್. ಆಲ್ ಮೆನ್ ಆರ್ ಮಾರ್ಟಲ್. ಇದನ್ನ ಹೆಂಗ್ ಬರಿತೀರಿ? ಆಲ್ ಅನ್ನೋದಕ್ಕೆ ವಿ ಹ್ಯಾವ್ ಫಾರ್ ಆಲ್ x, because we don't know who is he. For all x, all men are mortal. ಈಗ ಹೆಂಗೆ ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಇದೆ ನೋಡ್ರಿ, ಅದೇ ತರ ಇದು. ಮೆನ್ ಇದ್ರೆ ಮಾರ್ಟಲ್ ಇರಬೇಕು ಅನ್ನಂಗೆ. ಅಂದ್ರೆ ಇಫ್ ಹಿ ಈಸ್ ಮೆನ್ ದೆನ್ ಡೆಫಿನೆಟ್ಲಿ ಹಿ ಈಸ್ ಮಾರ್ಟಲ್. ಅದನ್ನ ಹೆಂಗ್ ಬರೀತೀರಿ? ಮೆನ್ ಆಫ್ ಎಕ್ಸ್ ಇದ್ರೆ ಡೆಫಿನೆಟ್ಲಿ ಮಾರ್ಟಲ್ ಆಫ್ ಎಕ್ಸ್. ಈ ತರ ಇದನ್ನ ಬರಿಬಹುದಲ್ಲ? ಇಸ್ ಇಟ್ ಕರೆಕ್ಟ್? ಎಸ್. ಓಕೆ, ದಿಸ್ ಇಸ್ ದ ವೇ ವಿ ಆರ್ ಗೋಯಿಂಗ್ ಟು ರೈಟ್ ದಿ predicates for the given natural language statements. ನ್ಯಾಚುರಲ್ ಲ್ಯಾಂಗ್ವೇಜ್ ಫ್ಯಾಕ್ಟ್ಸ್ಗಳನ್ನು AI ನಲ್ಲಿ ಈ ಥರ ನಾವು ಸಿಂಬಾಲಿಕಲಿ ರಿಪ್ರೆಸೆಂಟ್ ಮಾಡಬಹುದು. ದಿಸ್ ಈಸ್ ಒನ್ ಆಫ್ ದ ವೇ. ಗಟ್ ಇಟ್? ಅರ್ಥ ಆಯ್ತಲ್ಲ? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಅಥವಾ ಇದರ ರಿಲೇಟೆಡ್ ನಿಮ್ಮ ಹತ್ರ ಏನಾದರೂ ಎಕ್ಸಾಂಪಲ್ಸ್ ಇದ್ದರೆ ಯು ಕ್ಯಾನ್ ಶೇರ್ ಇಟ್. ವಿ ವಿಲ್ ಕನ್ವರ್ಟ್ ಇಟ್ ಇನ್ ಟು predicate logic statements. Okay? And if you are new to the channel, please share and subscribe the channel. Thank you.